ನಮಸ್ಕಾರ ಸರ್, ನನ್ನ ಹೆಸರು ನಜ್ಮಾ ಅಂತ. ಈ ಮದ್ದೂರಲ್ಲಿ ಗಲಾಟೆ ಆಗಿರೋದನ್ನು ಟಿ ವಿಯಲ್ಲಿ ತೋರಿಸಿದ್ರು, ಗಲಾಟೆ ಆಯಿತು. ಅದೇ ರಾಯಚೂರಲ್ಲಿ ಒಂದು ಗಲಾಟೆ ಆಯಿತು, ಅದನ್ನು ಯಾಕೆ ಬಿ ಜೆ ಪಿಯವರೆಲ್ಲ ಹೋಗಿ ಹೋರಾಡಿಲ್ಲ? ಅಲ್ಲಿ ಯಾಕೆ ಪ್ರೊಟೆಸ್ಟ್ ಮಾಡಿಲ್ಲ? ರಾಯಚೂರಲ್ಲೂ ಗಲಾಟೆ ಆಯಿತು, ಅಲ್ಲೂ ಕಲ್ಲು ಹೊಡೆದಿದ್ದಾರಲ್ಲ, ಇಬ್ಬರಿಗೆ ಗಾಯ ಆಗಿದೆ. ಹೌದು, ನೋಡಿ ಒಂದ್ಸರಿ ನಿಮ್ಮ ಮೀಡಿಯಾದಲ್ಲೇ ತೋರಿಸಿದ್ದಾರೆ, ಅದನ್ನ ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ? ಯಾಕೆ ಕಾನ್ಸಂಟ್ರೇಟ್ ಮಾಡ್ತಾವ್ರೆ ಅಂತ ಪ್ರಶ್ನೆ ಬರಲಿಲ್ಲ, ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಮಂಡ್ಯ ವಿಶೇಷವಾಗಿ ಸಂಘಟನೆಯವ್ರನ್ನ ಯಾಕೆ ಉಪಯೋಗಿಸ್ಕೊತಾ ಇದ್ದಾರೆ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಅಂತ ಅಂದರೆ, ಮಂಡ್ಯದಲ್ಲಿ ಭಾಳ ಪ್ರಯತ್ನ ಮಾಡಿದ್ರು ಬಿ ಜೆ ಪಿ ಸಕ್ಸಸ್ ಆಗಲಿಕ್ಕೆ. ನಮ್ಮ ಅಶೋಕರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾಗ ಆವಾಗ ನಮ್ಮ ಅಂಬರೀಷ್ ಅವರು ಕಾಂಗ್ರೆಸ್ನ ಮಂತ್ರಿಯಾಗಿದ್ದರು ಅಂತ ಕಾಣುತ್ತೆ, ಅಥವಾ ಇಲ್ಲ ಎಮ್ ಎಲ್ ಎ ಆಗಿದೆ, ಎಂ ಪಿನೂ ಇದ್ದರು ಬಹುಶಃ. ಆ ಟೈಮ್ನಲ್ಲಿ ನಾನು ಅವಾಗ ಜನತಾ ದಳದಲ್ಲಿದ್ದೆ. ಒಂದು ಎಕ್ಸಾಂಪಲ್ ಮಾಡ್ಕೊಂಡು ಒಂದು ಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟೇ ಹಾಕ್ದಂಗೆ ಬಿ ಜೆ ಪಿಯಿಂದ ಕಂಟೆಸ್ಟ್ ಮಾಡಿಸಿ ಸೊ ಪ್ರಯತ್ನ ಮಾಡಿದ್ರು ಸಕ್ಸಸ್ ಆಗಬೇಕು ಅಂತ. ಗೆಲ್ಲಿಲ್ಲ. ಸೊ ಜನತಾ ದಳನೇ ಗೆಲ್ತವಾಗ. ಸೊ ಏನಾಗಿದೆ ನೆಕ್ಸ್ಟು, ಸೊ ಹಳೆ ಮೈಸೂರಿನಲ್ಲಿ ಮಂಡ್ಯದಲ್ಲೇ ಒಂದು ಪ್ರಾರಂಭ ಆಗ್ತಾ ಇಲ್ಲ ಅನ್ನೋದು ಅವ್ರಿಗೆ ನೋವು, ದುಃಖನೋ. ಸೊ ಮಂಡ್ಯದಲ್ಲಿ ಏನಾದರೂ ಓಡಿ ಬಂದುಬಿಡ್ತಾರೆ ಅಂತೂ ಏನಾರು ಮಾಡಬೇಕು, ಬಿ ಜೆ ಪಿ ಕಟ್ಟಬೇಕು ಅಂತ. ಜೊತೆಗೆ ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗಿದೆ. ಜೆ ಡಿ ಎಸ್ ಇತಿಹಾಸದಲ್ಲಿ ಏನಾಗಿದೆ, ಒಂದು ಎಲೆಕ್ಷನಲ್ಲಿ ಒಂದಾದರೆ ನೆಕ್ಸ್ಟ್ ಎಲೆಕ್ಷನ್ಗೆ ಯಾವತ್ತೂ ಆ ಜೊತೆಲಿ ಉಳಿದಿಲ್ಲ ಇಲ್ಲಿವರೆಗೆ ಇತಿಹಾಸದಲ್ಲಿ. ಗೊತ್ತಿರ್ತಕ್ಕಂಥ ವಿಚಾರ. ಕಾಂಗ್ರೆಸ್ ಜೊತೆಲೂ ಅಲಯನ್ಸ್ ಆಗಿದೆ, ಬಿ ಜೆ ಪಿ ಜೊತೆಲೂ ಅಲಯನ್ಸ್ ಆಗಿದೆ. ಯಾವಾಗ ಪ್ರಾರಂಭದಲ್ಲಾದದ್ದು ಎಂಡಿಗೆ ಉಳಿದಿಲ್ಲ. ಸೊ ಆದರೆ ಮುನ್ನೆಚ್ಚರಿಕೆಗೆ ಅವ್ರಿಗೆ ಏನಾರು ಮಾಡಿ ಇಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಹುಡುಗರೆಲ್ಲ ಅದಕ್ಕೋಸ್ಕರ ಪಕ್ಷ ಕಟ್ಟಕ್ಕೆ ಹೋಗ್ಬೇಡ್ರಪ್ಪ, ವ್ಯವಸ್ಥೆಯಲ್ಲಿ ನೀವು ಒಳ್ಳೆಯದನ್ನು ಆಲೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅಂತ ಹೇಳೋದು. ಚಲುವರಾಯಸ್ವಾಮಿ ಅವರೇ, ರಾಜ್ಯದ ರಾಜಕಾರಣದ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತೆ ನೀವು ಮಾತಾಡ್ತಾ ಇರೋದು ಕರೆಕ್ಟ್ ಇರಬಹುದು. ಈ ಸನ್ನಿವೇಶ ಕಾಶ್ಮೀರದಲ್ಲಿ ಇಲ್ಲ ಸರ್. ಅಲ್ಲಿ ಹಜರತ್ ಬಾಲ್ ಟೆಂಪಲ್ನಲ್ಲಿ ರಾಷ್ಟ್ರದ ಲಾಂಛನ, 3 ಸಿಂಹಗಳ ಲಾಂಛನ ಇದ್ರೆ ಅದನ್ನು ಕಲ್ಲಲ್ಲಿ ಒಡೆದು ಪುಡಿ ಮಾಡ್ತಾರೆ. ಇದು ಯಾಕೆ ಬೇಕು ಮಸೀದಿಲಿ ಅಂತ? ಈ ರಾಜಕೀಯ ಸನ್ನಿವೇಶ ಅಲ್ಲಿಲ್ಲ. ಪಕ್ಕದ ಬಾಂಗ್ಲಾದೇಶದಲ್ಲಿ ಅಲ್ಲಿ ಬಿ ಜೆ ಪಿನೂ ಇಲ್ಲ, ಕಾಂಗ್ರೆಸ್ಸು ಇಲ್ಲ, ಆರ್ ಎಸ್ ಎಸ್ಸು ಇಲ್ಲ, ಬಜರಂಗ ದಳನೂ ಇಲ್ಲ. ದುರ್ಗಾ ಪೂಜೆ ಪೆಂಡಲ್ಗಳನ್ನು ಪುಡಿ ಮಾಡಿಬಿಟ್ರು, ದುರ್ಗಾ ಮೂರ್ತಿಯನ್ನು ಸೇರಿದಂಗೆ. ಪಾಕಿಸ್ತಾನದಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಇದೇನಾರ ಇದೆಯಾ ಅಲ್ಲಿ? ಮತ್ತು ಅಲ್ಲಿ ಯಾಕೆ ದೇವಸ್ಥಾನಗಳ ಕಥೆ ಹಂಗಾಗುತ್ತೆ? ಅಫ್ಘಾನಿಸ್ತಾನದಲ್ಲಿ ರೀ ಬುದ್ಧನ ಮೂರ್ತಿಗಳು, ವರ್ಲ್ಡ್ ಹೆರಿಟೇಜ್ ಸೆಂಟರ್, ಯುನೆಸ್ಕೋ ಹೆರಿಟೇಜ್ ಸೆಂಟ್ರು, ರಾಕೆಟ್ ಇಟ್ಟು ಉಡಾಯಿಸ್ಬಿಟ್ರು. ನೀವು ರಾಜ್ಯದ ರಾಜಕಾರಣಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಅನಲೈಸಿಸ್ ಮಾಡ್ಕೊಳ್ಳಿ. ಪ್ರಪಂಚದಲ್ಲಿ ಏನೇನೆಲ್ಲ ಇದೆ ಅಂತ ನಾವು ಹೇಳೋಕ್ಕಾಗಲ್ಲ. ಪ್ರಪಂಚದಲ್ಲಿ ಏನೇನಾಗ್ತಿದೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕಾಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಸುನೀಲ್ ಶಿವಾನಂದ್ ಅಂತೇಳಿ, ಯುವ ಮೋರ್ಚಾ ಬೆಂಗಳೂರು ಕೇಂದ್ರ ಜಿಲ್ಲೆ. ಒಂದು ಗಣೇಶ ಮೆರವಣಿಗೆ ಅಂದರೆ ಕಲ್ಲು ತೂರಾಟ, ಅದು ಮಸೀದಿ ಮುಂದೆನೇ. ಇಡೀ ರಾಜ್ಯದಲ್ಲಿ ಅದು ಒಂಥರ ಟ್ರೆಂಡ್ ಆಗಿಬಿಟ್ಟಿದೆ. ಅದು ಹಿಂದೂಗಳ ಹಬ್ಬದ ದಿವಸನೇ ಈ ಥರ ಪ್ಯಾಟ್ರನ್ ಇದೆ. 2-3 ದಿವಸ ಅವ್ರು ಹಬ್ಬ ಮಾಡ್ತಾರೆ, ನಮ್ಮವ್ರು ಶಾಂತವಾಗಿರ್ತಾರೆ. ಇದೇನಾಗ್ತಿದೆ ಅಂದರೆ, ನೀವು ಹೇಳಿದ್ರಿ ಅವ್ರು 21 ಜನನ ಅರೆಸ್ಟ್ ಮಾಡಿದ್ದಾರೆ ಅಂತ ನೀವು ಹೇಳಿದ್ರಿ. ಅವ್ರನ್ನ ಅರೆಸ್ಟ್ ಮಾಡಿದ್ರೆ ಸಾಲಲ್ಲ ಸರ್, ಅದಕ್ಕೆ ಪ್ರಚೋದನೆ ಯಾರು ಕೊಡ್ತಾರಲ್ಲ ಸರ್, ಅವ್ರನ್ನೂ ಅರೆಸ್ಟ್ ಮಾಡಬೇಕು. ಈಗ ಬಹುಸಂಖ್ಯಾತರು ಹಿಂದೂಗಳಿರೋ ಅಂಥ ಮಂಡ್ಯ ಜಿಲ್ಲೆ ಆಗಿರ್ಬೋದು, ಇಡೀ ಇಂಡಿಯಾಗೆ ಒಂದು ಮೆಸೇಜ್ ಕಳಿಸ್ಬೇಕು. ಏನಂತ? ಮೌಲ್ವಿಗಳನ್ನ ನೀವು ಅರೆಸ್ಟ್ ಮಾಡ್ಬೇಕು ಸರ್. ಯಾರು ಪ್ರಚೋದನೆ ಸರ್, ಇಲ್ಲಿ ಒಂದು ಪ್ಯಾಟ್ರನ್ ಇದೆ. ಕಲ್ಲು ಎಸೆಯೋ ಅಂಥ ಪದ್ಧತಿ ಎಲ್ಲಿಂದ ಬಂತು? ಎಲ್ಲಿಂದ? ಇವರು ಮಸೀದಿಯಿಂದನೇ ಹೇಳ್ಕೊಡ್ತಾರಲ್ಲ ಸರ್. ಈಗ ಮಕ್ಕಳಿಗೆ ಉಗಿಯುವಂಥದ್ದು ಯಾರು ಸರ್ ಹೇಳ್ಕೊಟ್ಟಿರ್ತಾರೆ? ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಅವರ ಓಲೈಕೆ ಮಾಡ್ತಿದ್ದಾರೆ, ಇಲ್ಲ ಅಂದರೆ ಅಸಮರ್ಥ ಸರ್ಕಾರ ಅಂತ ಆಗುತ್ತೆ ಸರ್. 5 ಗ್ಯಾರಂಟಿನ ಕೊಟ್ಟಾಗ ನಿಮ್ಮ ಮೋದಿಯವರು ಸಹಿತ ಧಿಕ್ಕರಿಸಿದ್ರು. ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಕರ್ನಾಟಕ ಅಂತ ಹೇಳಿದರು. ಒಂದು ನಿಮಿಷ ಕೇಳ್ಕೊ ತಾಳ್ಮೆಯಿಂದ. ನೀನು ಹೇಳಿದಾಗ ನಾನು ತಾಳ್ಮೆಯಿಂದ ಕೂತಿದ್ದೀನಿ. ಇವತ್ತು 5 ಗ್ಯಾರಂಟಿ ಕೊಟ್ಟು, ಈಗ ಡೆಲ್ಲಿನಲ್ಲಿ ಗ್ಯಾರಂಟಿ ಅನೌನ್ಸ್ ಮಾಡಿದವರು ಮೋದಿಯವರು, ಇವತ್ತು ಯು ಪಿನಲ್ಲಿ ಬಿಹಾರಲ್ಲಿ ಅನೌನ್ಸ್ ಮಾಡಿದವರು ಅವರು. ಗೊತ್ತಾಯ್ತಾ? ಈ ಗ್ಯಾರಂಟಿನೂ ಕೊಟ್ಟು ಯಾವ ಥರ ಒಂದು ಸಮುದಾಯಕ್ಕೆ ಗ್ಯಾರಂಟಿ ಇದೆಯಾ? ಇವತ್ತು ಈ ಗ್ಯಾರಂಟಿ ಉಪಯೋಗ 90% ಹಿಂದೂಗಳಿಗೆ ಆಗ್ತಾ ಇರೋದು. 10 kg ಅಕ್ಕಿ ಹೋಗುತ್ತೆ ಒಬ್ಬರಿಗೆ, ಕರೆಂಟ್ ಫ್ರೀ ಇರುತ್ತೆ, ಬಸ್ ಚಾರ್ಜ್ ಫ್ರೀ ಇರುತ್ತೆ. ಸೊ ಒಂದು ನಿಮಿಷ ಕೇಳಿ, 2,000 ರೂಪಾಯಿ ದುಡ್ಡು ಹೋಗುತ್ತೆ. ದಯಮಾಡಿ ಈ ಸರ್ಕಾರ ಸಮರ್ಥವಾಗಿರೋದಕ್ಕೇ ಒಂದು ನಿಮಿಷ ಕೇಳು ಬ್ರದರ್, ತಾಳ್ಮೆಯಿಂದ. ನಾನೇ ಕೂತಿದ್ದೀನಿ, ಅವರೇ ನಿಂತವ್ರೆ, ನೀನು ಯಾಕೆ ಆ ಥರ ಬರ್ತೀವಿ? ಸ್ವಲ್ಪ ತಾಳ್ಮೆಯಿಂದ ನಾನು ಹೇಳಿದ ಮೇಲೆ ಕೇಳು. ಗೊತ್ತಾಯ್ತಾ? ಮೊನ್ನೆ ನೀನು ಹೇಳಿದೆ ಈ ಯಾರು ಹಿನ್ನೆಲೆ ಇದ್ದಾರೆ ಅಂತ. ಹಿನ್ನೆಲೆ ಇರೋರನ್ನ ತನಿಖೆ ರೂಪದಲ್ಲಿ ಬಂದಾಗ ಅವ್ರ ಮೇಲೂ ಕ್ರಮ ತಗೋತೀವಿ. ಅದು ಯಾರೇ ಇರಲಿ, ಯಾವ ಸಮುದಾಯ ವ್ಯಕ್ತಿನೇ ಇರಲಿ, ಹಿಂದ್ಗಡೆ ಪ್ರಚೋದನೆ ಇರ್ತಕ್ಕಂಥವ್ರ ಮೇಲೆ ಕ್ರಮ ತಗೋತೀವಿ. ಈ ಬೆಂಗಳೂರಿನಲ್ಲಿ ನಾವು ಈ ದೇವ್ರು ಮಾಡ್ತೀವಿ, ಇನ್ನೊಂದು ಯಾವುದು ಅಣ್ಣಮ್ಮ ದೇವ್ರನ್ನ, ಅಣ್ಣಮ್ಮ ದೇವ್ರನ್ನ
ಯಾಕೆ ಕಣ್ಣಮ್ಮ ದೇವಸ್ಥಾನದ ಕರಗ ಇದೆಲ್ಲ ಮಾಡಿದಾಗ ಗಲಾಟೆ ಆಗಲ್ಲ? ನೋಡೋಣ, ಯೋಚನೆ ಮಾಡೋಣ ಸ್ವಲ್ಪ. ದಯಮಾಡಿ ತಪ್ಪು ತಿಳ್ಕೊಬೇಡ. ನಾನಿಲ್ಲಿ ಕಾಂಗ್ರೆಸ್ ಒಬ್ಬ ಲೀಡ್ರಾಗಿ ಹೇಳ್ತಾ ಇಲ್ಲ. ಈ ಗಣಪತಿ ಉತ್ಸವವನ್ನು ರಾಜಕೀಯವಾಗಿ ಉಪಯೋಗಿಸ್ಕೊಳ್ಳೋದು ಬಿಡೋಕ್ಕೆ ಕೇಳು, ಯಾವ ಗಲಾಟೆನೂ ಆಗಲ್ಲ. ಸರ್ ಈಗ ಒಂದು ನಿಮಿಷ ಅಲ್ಲ, ಒಂದೇ ಸರ್, ಶಕ್ತಿ ಯೋಜನೆ ಅವರೊಂದು ಲಾಜಿಕಲ್ ಪ್ರಶ್ನೆ ಕೇಳಿದಲ್ಲ, ಕರಗ ಉತ್ಸವದ ಮೇಲೆ ಯಾಕೆ ಗಲಾಟೆ ಆಗೋದಿಲ್ಲ ಅಂತ. ಅಂದರೆ ಅದು ಹೆಚ್ಚು ಸಾಂಪ್ರದಾಯಬದ್ಧವಾಗಿ ನಡೆಯುತ್ತೆ, ಅದಕ್ಕೆ ಸಾಂಪ್ರದಾಯವಾಗಿ ನಡೆಯುತ್ತೆ. ಪೊಲಿಟಿಕಲ್ ಲೀಡ್ರ್ ಎಂಟ್ರಿ ಆಗಲ್ಲ, ಪೊಲಿಟಿಕಲ್ ಪಾರ್ಟಿ ಎಂಟ್ರಿ ಆಗಲ್ಲ. ಸೊ ಎಲ್ಲ ಪಾರ್ಟಿಯವರು ಇರ್ತಾರೆ ಅಲ್ಲಿ, ಎಲ್ಲ ಪಾರ್ಟಿಯವರು ಇರ್ತಾರೆ. ಇಲ್ಲಿ ಏನಾಗಿದೆ ಇವಾಗ, ಸೊ ಬಿ ಜೆ ಪಿಯವರು ಯೂಸನ್ನು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವ್ರ ಪರವಾಗಿ ಈಗ ಇರಬಾರ್ದು ಅಂತಲ್ಲ. ನನ್ನ ಜೊತೆಲೂ ಒಂದಷ್ಟು ಜನ ಯೂತ್ಸ್ ಇರ್ತಾರೆ, ಬಿ ಜೆ ಪಿ ಜೊತೆಲೂ ಯೂತ್ಸ್ ಇರ್ತಾರೆ. ಆ ಯೂತ್ಸನ್ನು ನಾವು ಯಾವ ರೀತಿ ಉಪಯೋಗಿಸ್ಕೋತೀವಿ, ಯಾವ ರೀತಿ ಅವರಿಗೆ ಸದುಪಯೋಗ ಮಾಡ್ಕೋತೀವಿ ಅನ್ನೋದು ನಮ್ಮನ್ನಲ್ಲಿರ್ತದೆ. ಪಾಪ ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೊತೆಲಿ ಇರ್ತಾರೆ. ಅವರನ್ನು ಇವತ್ತು ಗಣಪತಿ ಒಂದು ವಿಚಾರ, ಬೇರೆ ಈಗ ಮಾರಮ್ಮ ಪೂಜೆ ನಡೆದ್ರೆ ಇಲ್ಲ, ಅಥವಾ ಭೈರದೇವರು ಪೂಜೆ ಮಾಡಿದ್ರೆ ಇಲ್ಲ, ಶಿವನ ಪೂಜೆ ಮಾಡಿದ್ರೆ ಇಲ್ಲ, ಗಣಪತಿ ಒಂದೇ ಯುವಕರನ್ನ ಪ್ರಚೋದನೆ ಮಾಡ್ಬೋದು. ಆದರೆ ಚಲುವರಾಯಸ್ವಾಮಿ ಅವರೇ, ಗಣೇಶನ ಸಾರ್ವಜನಿಕ ಉತ್ಸವವನ್ನು ರಾಜಕೀಯ ಜಾಗೃತಿಗೋಸ್ಕರ ಶುರು ಮಾಡಿದ ನಿಮ್ಮ ಪಕ್ಷ ಸರ್, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಲೋಕಮಾನ್ಯ ತಿಲಕರ ಆಲೋಚನೆ ಆಗಿತ್ತದ ಸಾರ್ವಜನಿಕ ಗಣೇಶೋತ್ಸವ ಮಾಡುವ ಮೂಲಕ ರಾಜಕೀಯ ಜಾಗೃತಿ ತರಬೇಕು ಅಂತ. ಒಂದು ನಿಮಿಷ ದಯವಿಟ್ಟು. ಅವತ್ತು ಈ ದೇಶದ ಸಂಘಟನೆಗೋಸ್ಕರ ಮಾಡಿದ್ದು, ಈ ದೇಶದ ಸ್ವತಂತ್ರವನ್ನು ಪಡೀಲಿಕ್ಕೋಸ್ಕರ ಸಂಘಟನೆ ಮಾಡೋದಕ್ಕೆ ಮಾಡಿದ್ದು. ಇವತ್ತು ನಾವು ಯಾರು ಬೇರೆ ದೇಶದವ್ರು ಆಳ್ತಾ ಇಲ್ವಲ್ಲ, ಬಿ ಜೆ ಪಿಯವರು ಆಳ್ತಾವ್ರೆ, ಕಾಂಗ್ರೆಸ್ದವರು ಆಳ್ತಾವ್ರೆ, ಜೆ ಡಿ ಎಸ್ ಅವರು ಆಳ್ತಾವ್ರೆ. ಇವತ್ತು ಯಾರಿಗೋಸ್ಕರ ಮಾಡ್ಬೇಕು ನಾವು? ಇವತ್ತು ಅದನ್ನು ನಾವು ಗಣಪತಿ ಉತ್ಸವ ಮಾಡಿದ್ರೆ ಎಲ್ಲರೂ ಹೋಗಿ ಕೈ ಮುಗಿದು ಪೂಜೆ ಮಾಡಿ ನಮಸ್ಕಾರ ಹಾಕಿ ಬರಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.